ಜೋಕರ್ ಮೊದಲು ಗೋಯಂಕಾನನ್ನ ಬ್ಯಾನ್ ಮಾಡಿ ಐಪಿಎಲ್ನಿಂದ ಹೊರದಬ್ಬಿ ಎಂದು ಆಕ್ರೋಶ. ಲಖನೌ ಸೂಪರ್ ಜೈಂಟ್ಸ್ ಫ್ರಾಂಚೈಸಿ ಮಾಲೀಕ ಸಂಜೀವ್ ಗೋಯಂಕಾ ಅವರನ್ನ ಭಾರತೀಯ ಕ್ರಿಕೆಟ್ ಮಂಡಳಿ ನಿಷೇಧಿಸಬೇಕು ಎಂದು ಐಪಿಎಲ್ನ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಹೇಳಿದ್ದಾರೆ. ಬುಧವಾರ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಎಲ್ಎಸ್ಟಿ ತಂಡ ಹೀನಾಯವಾಗಿ ಸೋಲು. ಇದರ ಬೆನ್ನಲ್ಲೇ ತಂಡದ ಮಾಲೀಕ ಸಂಜೀವ್ ಗೋಯಂಕಾ ಮತ್ತು ರಿಷಬ್ ಪಂತ್ ನಡುವೆ ಮೈದಾನದಲ್ಲೇ ತೀವ್ರ ವಾಗ್ವಾದ ನಡೆಯಿತು. ಇದರ ಬೆನ್ನಲ್ಲೇ ಲಲಿತ್ ಮೋದಿ ಗೋಯಂಕಾ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಲಖನೌದ ಏಕಾನಾ ಸ್ಟೇಡಿಯಂನಲ್ಲಿ ನಡೆದ 5ನೇ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದು ಬೀಗಿತ್ತು. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಎಲ್ಎಸ್ಟಿ 18.4 ಓವರ್ಗೆ ಕೇವಲ 141 ರನ್ ಕಲೆ ಹಾಕಿತು. ಈ ಸಾಧಾರಣ ಗುರಿಯನ್ನು ಬೆನ್ನತ್ತಿದ ಅಕ್ಷರ್ ಪಡೆಗೆ ಆರಂಭಿಕ ಆಘಾತ ಎದುರಾಯಿತು. ಓಪನರ್ಗಳಾದ ಕೆಎಲ್ ರಾಹುಲ್ ಡಕ್ಔಟ್ ಆದ್ರೆ ಪತ್ತಮ್ ನಿಸ್ಸಾಂಕ 1 ರನ್ಗೆ ಪೆವಿಲಿಯನ್ ಹಾದಿ ಹಿಡಿದ್ರು. ಆರಂಭಿಕರ ಬಳಿಕ ಬಂದ ನಿತೀಶ್ ರಾಣಾ 15 ರನ್ ಬಾರಿಸಿದ್ರೆ ಅಕ್ಷರ್ ಪಟೇಲ್ ಶೂನ್ಯಕ್ಕೆ ಔಟ್ ಆದ್ರು. ಪವರ್ ಪ್ಲೇ ಹಂತದಲ್ಲಿ ಕೇವಲ 33 ರನ್ಗೆ 4 ಬಹುಮುಖ್ಯ ವಿಕೆಟ್ಗಳನ್ನು ಕಳೆದುಕೊಂಡು ಕಂಗಾಲಾಗಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಸರೆಯಾಗಿದ್ದು ಸಮೀರ್ ರಿಜ್ವಿ ಮತ್ತು ಟ್ರಿಸ್ಟನ್ ಸ್ಟಬ್ಸ್ ಅವರ ಭರ್ಜರಿ ಇನ್ನಿಂಗ್ಸ್. ಅಂತಿಮವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ 17.1 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ ಗುರಿ ಮುಟ್ಟಿತು. ಈ ಮೂಲಕ ಡೆಲ್ಲಿ ಶುಭಾರಂಭ ಮಾಡಿತು. ಇನ್ನು ಮೊದಲ ಪಂದ್ಯದಲ್ಲೇ ಎಲ್ಎಸ್ಟಿ ಹೀನಾಯ ಸೋಲನ್ನು ಅನುಭವಿಸಿತು. ಯಾವಾಗ ಎಲ್ಎಸ್ಟಿ ಸೋಲುಂಡಿತೋ ಆಗ ಎಲ್ಲರ ಕಣ್ಣು ಮಾಲೀಕ ಗೋಯಂಕಾ ಅವರ ಮೇಲೆ ಬಿದ್ದಿತ್ತು. ಎಂದಿನಂತೆ ಗೋಯಂಕಾ ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಪಂದ್ಯ ಮುಗಿದ ಕೂಡಲೇ ಮೈದಾನದ ಬೌಂಡರಿ ಲೈನ್ನಲ್ಲಿ ಮಾಲೀಕ ಸಂಜೀವ್ ಗೋಯಂಕಾ ಅವರು ತಂಡದ ನಾಯಕ ರಿಷಬ್ ಪಂತ್ ಮತ್ತು ಮುಖ್ಯ ಕೋಚ್ ಜಸ್ಟಿನ್ ಲ್ಯಾಂಗರ್ ಅವರೊಂದಿಗೆ ಗಂಭೀರ ಚರ್ಚೆ ನಡೆಸಿದ್ರು. ಗೋಯಂಕಾ ಅವರ ಮುಖದಲ್ಲಿ ಪಂದ್ಯ ಸೋತ ಅಸಮಾಧಾನ ಎದ್ದು ಕಾಣ್ತಾ ಇತ್ತು. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಅದನ್ನು ನೋಡಿದ ನೆಟ್ಟಿಗರು ಗೋಯಂಕಾ ಅವರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ, ಇವರು ಈ ಕಾಲದಲ್ಲಿ ಬದಲಾಗುವುದಿಲ್ಲ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ. ಇದೇ ಮೊದಲಲ್ಲ, ಸುಮಾರು 2 ವರ್ಷಗಳ ಹಿಂದೆ ಅಂದ್ರೆ 2024ರ ಐಪಿಎಲ್ ಆವೃತ್ತಿಯಲ್ಲಿ ಲಖನೌ ಸೂಪರ್ ಜೈಂಟ್ಸ್ ತಂಡ ಹೀನಾಯವಾಗಿ ಸೋಲುಂಡಿತು. ಪಂದ್ಯದ ನಂತರ ತಂಡದ ಮಾಲೀಕ ಸಂಜೀವ್ ಗೋಯಂಕಾ ಅವರು ಅಂದಿನ ನಾಯಕ ಕೆಎಲ್ ರಾಹುಲ್ ವಿರುದ್ಧ ಮೈದಾನದಲ್ಲೇ ತಮ್ಮ ಆಕ್ರೋಶ ಹೊರಹಾಕಿದ್ದರು. ಇದಕ್ಕೆ ಸಂಬಂಧಿಸಿದ ಫೋಟೋ ಮತ್ತು ವಿಡಿಯೋಗಳು ವೈರಲ್ ಆಗಿ ಆ ಸಮಯದಲ್ಲಿ ಗೋಯಂಕಾ ವಿರುದ್ಧ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿದ್ದವು. ಇದಾದ ಬಳಿಕ ಕೆಎಲ್ ರಾಹುಲ್ ಲಖನೌ ತಂಡ ತೊರೆದ್ರು. ನಂತರ ರಿಷಬ್ ಪಂತ್ ಅವರನ್ನು 27 ಕೋಟಿ ರೂಪಾಯಿಗಳಿಗೆ ಖರೀದಿಸಿ ಲಖನೌ ತಂಡದ ನಾಯಕತ್ವವನ್ನು ಹಸ್ತಾಂತರಿಸಲಾಯಿತು. ಈಗ ಪಂತ್ಗೂ ಅದೇ ಪರಿಸ್ಥಿತಿ ಎದುರಾಗಿದೆ. ಲಲಿತ್ ಮೋದಿ ಆಕ್ರೋಶ. ಗೋಯಂಕಾ ಅವರು ಪಂತ್ ಮೇಲೆ ಅಸಮಾಧಾನ ಹೊರಹಾಕಿದ ವಿಡಿಯೋವನ್ನ ಇಂಗ್ಲೆಂಡ್ನ ಮಾಜಿ ಕ್ರಿಕೆಟಿಗ ಮೈಕೆಲ್ ವ್ಯಾನ್ ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡರು. ಇದು ಟೂರ್ನಮೆಂಟ್ನ ಮೊದಲ ಪಂದ್ಯ. ಈ ಸಮಯದಲ್ಲಿ ಇದು ಬೇಕಾಗಿರಲಿಲ್ಲ ಎಂದು ತಮ್ಮ ಅಭಿಪ್ರಾಯ ಹೊರಹಾಕಿದ್ದಾರೆ. ಮೈಕೆಲ್ ವ್ಯಾನ್ ಅವರ ಟ್ವೀಟ್ ಅನ್ನ ರೀಟ್ವೀಟ್ ಮಾಡಿರುವ ಲಲಿತ್ ಮೋದಿ ಸಂಜೀವ್ ಗೋಯಂಕಾ ಅವರ ವರ್ತನೆಯ ಬಗ್ಗೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಲಖನೌ ಮಾಲೀಕ ಸಂಜೀವ್ ಗೋಯಂಕಾ ಓರ್ವ ಲೂಸರ್ ಮತ್ತು ಜೋಕರ್. ಆತನ ನಡವಳಿಕೆಯಿಂದ ನನಗೆ ನಾಚಿಕೆಯಾಗುತ್ತದೆ. ಕ್ರಿಕೆಟ್ ಅಭಿಮಾನಿಗಳನ್ನು ರಂಜಿಸಲು ನಾವು ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನ ತಂದಿದ್ದೇವೆ. ಕ್ರಿಕೆಟ್ಗೆ ಸಂಬಂಧವೇ ಇಲ್ಲದ ಫ್ರಾಂಚೈಸಿ ಮಾಲೀಕರು ಆಟಗಾರರ ಮೇಲೆ ನಿಯಂತ್ರಣ ಸಾಧಿಸುವುದನ್ನ ನೋಡುವುದು ಸರಿಯಲ್ಲ. ಇದು ಪ್ರತಿ ವರ್ಷವೂ ನಡೆಯಬಾರದೆಂದು ನಾನು ಬಯಸಿದ್ದೆ. ನಾನೇನಾದರೂ ಐಪಿಎಲ್ ಅಧ್ಯಕ್ಷ ಅಥವಾ ಆಯುಕ್ತನಾಗಿದ್ದರೆ ಈ ಕೂಡಲೇ ಗೋಯಂಕಾ ಅವರನ್ನ ನಿಷೇಧಿಸಿ ತಂಡದ ಮಾಲೀಕತ್ವವನ್ನ ಶಾಶ್ವತವಾಗಿ ಕಳೆದುಕೊಳ್ಳುವಂತೆ ಮಾಡ್ತಾ ಇದ್ದೆ. ಗೋಯಂಕಾ ಓರ್ವ ಅವಕಾಶವಾದಿ. ವಾಸ್ತವವಾಗಿ ಅಂತಹ ಘಟನೆಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ನಾವು ಐಪಿಎಲ್ ನಿಗಮಗಳಲ್ಲಿ ಒಂದು ಷರತ್ತನ್ನ ಮಾಡಿದ್ದೇವೆ. ಬಿಸಿಸಿಐ ಆ ಷರತ್ತನ್ನ ಪರಿಶೀಲಿಸಿ ಸಂಜೀವ್ ಗೋಯಂಕಾ ವಿರುದ್ಧ ಕ್ರಮ ಕೈಗೊಂಡ್ರೆ ಒಳ್ಳೆಯದು. ಪ್ರಾಮಾಣಿಕತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ರೆ ಉತ್ತಮ ಎಂದು ನಾನು ಭಾವಿಸುತ್ತೇನೆ ಎಂದು ಲಲಿತ್ ಮೋದಿ ಅವರು ಹೇಳಿದ್ದಾರೆ. ಎಲ್ಎಸ್ಟಿ ಆಡಳಿತ ಮಂಡಳಿ ಪ್ರತಿಕ್ರಿಯೆ ಏನು? ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಗೋಯಂಕಾ ಮತ್ತು ಪಂತ್ ನಡುವಿನ ಸಂಭಾಷಣೆಯ ವಿಡಿಯೋಗೆ ಲಖನೌ ಆಡಳಿತ ಮಂಡಳಿ ಪ್ರತಿಕ್ರಿಯೆ ನೀಡಿದೆ. ನೀವು ನಿಮ್ಮ ಕಣ್ಣಿನಿಂದ ನೋಡುವ ಎಲ್ಲವೂ ನಿಜವಲ್ಲ. ಪಂತ್ ಮತ್ತು ಗೋಯಂಕಾ ನಡುವಿನ ಗಂಭೀರ ಚರ್ಚೆಯ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಕತ್ತರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗಿದೆ. ಆದರೆ ಅದಕ್ಕೂ ಮೊದಲು ಏನಾಯಿತು ಎಂದು ಯಾರಿಗೂ ಗೊತ್ತಿಲ್ಲ. ನಾವೀಗ ಅದರ ಸಂಪೂರ್ಣ ವಿಡಿಯೋವನ್ನ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಸತ್ಯವನ್ನು ತಿಳಿದುಕೊಳ್ಳಿ ಎಂದು ಎಲ್ಎಸ್ಟಿ ಪೋಸ್ಟ್ ಮಾಡಿದೆ. ಲಖನೌ ಆಡಳಿತ ಮಂಡಳಿ ಪೋಸ್ಟ್ ಮಾಡಿದ ವಿಡಿಯೋದಲ್ಲಿ ಪಂತ್ ಮತ್ತು ಗೋಯಂಕಾ ಮಾತನಾಡುವ ಮೊದಲು ನಗುತ್ತಾ ಮತ್ತು ಪರಸ್ಪರ ಅಪ್ಪಿಕೊಳ್ಳುತ್ತಾರೆ. ಇದಾದ ನಂತರ ಇಬ್ಬರು ಪಂದ್ಯದ ಬಗ್ಗೆ ದೀರ್ಘ ಚರ್ಚೆ ನಡೆಸುತ್ತಾರೆ. ಈ ಮೂಲಕ ಹರಿದಾಡುತ್ತಿರುವ ವದಂತಿಗೆ ಎಲ್ಎಸ್ಟಿ ಬ್ರೇಕ್ ಹಾಕಿದೆ.